ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಎಲ್ಲರಿಗೂ ನಮಸ್ಕಾರ. ಚಂದನ ವಾಹಿನಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ಮಕ್ಕಳಿಗೂ ಸ್ವಾಗತವನ್ನು ಕೋರುತ್ತಾ 9ನೇ ತರಗತಿ ಭೂಗೋಳ ಅಧ್ಯಯನ ವಿಭಾಗದ 8ನೇ ಅಧ್ಯಾಯ ಕರ್ನಾಟಕದ ಕೈಗಾರಿಕೆಗಳು ಪಾಠಕ್ಕೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಈ ದಿನ ನಾವೆಲ್ಲರೂ ಕೂಡ ಅದನ್ನು ಅಧ್ಯಯನ ಮಾಡೋಣ ಮಕ್ಕಳೇ. ಒಂದು ದೇಶವು ಆರ್ಥಿಕವಾಗಿ ಮುಂದುವರಿಯಬೇಕಾದರೆ ಯಾವ ಯಾವ ಕ್ಷೇತ್ರಗಳು ಅಭಿವೃದ್ಧಿಯಾಗಬೇಕು ಯೋಚಿಸಿ ಉತ್ತರ ಕೊಡಿ ಮಕ್ಕಳೇ. ಕೃಷಿ, ಕೈಗಾರಿಕೆ, ಶಿಕ್ಷಣ, ಆರೋಗ್ಯ, ಸಾರಿಗೆ, ಸಂಪರ್ಕ ಈ ಎಲ್ಲ ಕ್ಷೇತ್ರಗಳು ಅಭಿವೃದ್ಧಿಯಾದರೆ ಮಾತ್ರವೇ ಒಂದು ದೇಶವು ಅಭಿವೃದ್ಧಿಯಾಗೋದಕ್ಕೆ ಸಾಧ್ಯ. ಕರೆಕ್ಟ್ ಮಕ್ಕಳೇ. ನಂತರ ಕೈಗಾರಿಕೆ ಎಂದರೇನು? ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವ ಮಾಧ್ಯಮವೇ ಕೈಗಾರಿಕೆ. ಈ ಅವಧಿಯಲ್ಲಿ ನಾವು ಕೆಳಗಿನ ಅಂಶಗಳನ್ನು ಕಲಿಯೋಣ ಮಕ್ಕಳೇ. ಕರ್ನಾಟಕದ ಕೈಗಾರಿಕೆಗಳ ಮಹತ್ವ ಮತ್ತು ಕೈಗಾರಿಕಾಭಿವೃದ್ಧಿ, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಹಂಚಿಕೆ ಮತ್ತು ಉತ್ಪಾದನೆ, ಹತ್ತಿ, ಬಟ್ಟೆ, ಸಕ್ಕರೆ, ಸಿಮೆಂಟ್, ಕಾಗದ ಕೈಗಾರಿಕೆಗಳು. ಬೆಂಗಳೂರು ಭಾರತದ ಪ್ರಮುಖ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆಯ ಕೇಂದ್ರ. ಕರ್ನಾಟಕದ ಪ್ರಮುಖ ಕೈಗಾರಿಕಾ ವಲಯಗಳನ್ನು ಈ ದಿನ ತಿಳ್ಕೊಳ್ಳೋಣ ಮಕ್ಕಳೇ. ಕರ್ನಾಟಕದಲ್ಲಿ ಕೈಗಾರಿಕೆಗಳ ಬೆಳವಣಿಗೆ ಯಾವ ರೀತಿ ಆಯಿತು ಅಂದರೆ ಸ್ವಾತಂತ್ರ್ಯ ಅನಂತರ ಮತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಅನ್ನೋದನ್ನು ತಿಳ್ಕೊಳ್ಳೋಣ. ರಾಜ್ಯವು ತ್ವರಿತವಾದ ಅಭಿವೃದ್ಧಿಯಲ್ಲಿ ಕೈಗಾರಿಕಾಭಿವೃದ್ಧಿಯ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಇದಕ್ಕೆ ಕಾರಣ ರಾಜ್ಯದಲ್ಲಿ ಉತ್ತಮವಾದಂತಹ ಅವಕಾಶಗಳು ಇದ್ದಾವೆ. ಅಪಾರವಾದ ಖನಿಜ ಸಂಪತ್ತು, ಕಚ್ಚಾ ವಸ್ತುಗಳು, ಸೂಕ್ತ ವಾಯುಗುಣ, ಸಾಕಷ್ಟು ನೀರಿನ ಪೂರೈಕೆ, ಸಾರಿಗೆ ವ್ಯವಸ್ಥೆ, ನುರಿತ ಕಾರ್ಮಿಕರ ಲಭ್ಯತೆ, ವಿಶಾಲ ಮಾರುಕಟ್ಟೆ, ತಂತ್ರಜ್ಞಾನ ಇರುವುದರಿಂದ ಕರ್ನಾಟಕವು ವೈವಿಧ್ಯಮಯ ಕೈಗಾರಿಕೆಗಳಿಗೆ ಹೆಸರುವಾಸಿಯಾಗಿದೆ ಮಕ್ಕಳೇ. ನಮ್ಮ ರಾಜ್ಯವು ಕೃಷಿ ಆಧಾರಿತ ಗುಡಿ ಕೈಗಾರಿಕೆಗಳಿಂದ ಆಧುನಿಕ ಕೈಗಾರಿಕೋದ್ಯಮದೆಡೆಗೆ ಸಾಗುತ್ತಿದೆ. ರಾಜ್ಯದ ತ್ವರಿತವಾದ ಅಭಿವೃದ್ಧಿಯಲ್ಲಿ ಕೈಗಾರಿಕಾಭಿವೃದ್ಧಿ ಮಹತ್ವವಾದ ಪಾತ್ರವನ್ನು ವಹಿಸುತ್ತಿದೆ. ಕರ್ನಾಟಕದಲ್ಲಿ ಕೈಗಾರಿಕೆಗಳ ಬೆಳವಣಿಗೆಗೆ ಸರ್ ಎಂ ವಿಶ್ವೇಶ್ವರಯ್ಯನವರ ಕೊಡುಗೆ ಅಪಾರವಾದುದು. ನೋಡಿ ಮಕ್ಕಳಲ್ಲಿ ಚಿತ್ರವನ್ನು. ಇವರು ಮೈಸೂರು ಸಂಸ್ಥಾನದ ದಿವಾನರಾಗಿದ್ದು ಕೈಗಾರಿಕೆಗಳ ಒಂದು ಅಭಿವೃದ್ಧಿಗಾಗಿ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ. ಇವರು ಕೈಗಾರಿಕೀಕರಣ ಇಲ್ಲವೇ ವಿನಾಶ ಎಂಬ ತತ್ವವನ್ನು ಸಾರಿದ್ದಾರೆ ಮಕ್ಕಳೇ. 1902ರಂದು ಶಿವನಸಮುದ್ರದಲ್ಲಿ ಜಲವಿದ್ಯುತ್ ಶಕ್ತಿ ಉತ್ಪಾದನೆ ಪ್ರಾರಂಭಗೊಂಡ ಮೇಲೆ ವಿವಿಧ ಮೂಲ ಸಾಮಗ್ರಿ, ದಿನೋಪಯೋಗಿ ವಸ್ತುಗಳನ್ನು ತಯಾರಿಸುವ ಉದ್ಯಮಗಳು ಅಸ್ತಿತ್ವಕ್ಕೆ ಬಂದವು. ಅಕ್ಕಿ ಗಿರಣಿಗಳಂತಹ ಅನೇಕ ಉದ್ಯಮಗಳು ಅಸ್ತಿತ್ವಕ್ಕೆ ಬಂದವು ಮಕ್ಕಳೇ. 1923ರ ನಂತರ ರಾಜ್ಯದಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆಯಾಯಿತು. ಸಾಬೂನು ತಯಾರಿಕೆ, ಹತ್ತಿ ಮತ್ತು ರೇಷ್ಮೆ ಗಿರಣಿ, ಕಾಗದ, ಸಿಮೆಂಟ್, ಸಕ್ಕರೆ, ಶ್ರೀಗಂಧದ ಎಣ್ಣೆ, ಬಣ್ಣ ಮುಂತಾದ ಆಧುನಿಕ ಕೈಗಾರಿಕೆಗಳು ಸ್ಥಾಪನೆಗೊಂಡವು. ಸ್ವಾತಂತ್ರ್ಯ ನಂತರ ರಾಜ್ಯದ ಕೈಗಾರಿಕಾ ಪ್ರಗತಿಯು ಯಾವ ರೀತಿ ಸಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಮಕ್ಕಳೇ. ಕೇಂದ್ರ ಸರ್ಕಾರದ ಕೈಗಾರಿಕಾ ನೀತಿಯ ಫಲವಾಗಿ ಅನೇಕ ಕೈಗಾರಿಕೆಗಳು ಸ್ಥಾಪನೆಗೊಂಡವು. ಅವುಗಳೆಂದರೆ ವಿಮಾನ ತಯಾರಿಕೆ, ಇಂಜಿನಿಯರಿಂಗ್, ಮೆಷಿನ್ ಟೂಲ್ಸ್, ಗಡಿಯಾರಗಳು, ಕಬ್ಬಿಣ ಮತ್ತು ಉಕ್ಕು,
ಅಲ್ಯೂಮಿನಿಯಂ, ಮಾಹಿತಿ ತಂತ್ರಜ್ಞಾನ, ವಿದ್ಯುನ್ಮಾನ, ಜೈವಿಕ ತಂತ್ರಜ್ಞಾನ ಉದ್ಯಮ ಇತ್ಯಾದಿ ಕೈಗಾರಿಕೆಗಳು ಸಾಕಷ್ಟು ಪ್ರಗತಿಯನ್ನು ಹೊಂದಿದವು ಮಕ್ಕಳೇ. ಈಗ ಕರ್ನಾಟಕದ ಪ್ರಮುಖ ಕೈಗಾರಿಕೆಗಳಲ್ಲಿ ಒಂದಾದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ದಕ್ಷಿಣ ಭಾರತದಲ್ಲಿಯೇ ಮೊಟ್ಟಮೊದಲು ಪ್ರಾರಂಭವಾಯಿತು. ಸರ್ ಎಂ ವಿಶ್ವೇಶ್ವರಯ್ಯನವರ ದೂರದೃಷ್ಟಿಯಿಂದ ಬಾಬಾ ಬುಡನ್ಗಿರಿ ಬೆಟ್ಟಗಳಲ್ಲಿ ಸಿಗುವ ಉತ್ತಮ ಹಾಗೂ ಅಪಾರ ಕಬ್ಬಿಣದ ಅದಿರನ್ನು ಬಳಸಿಕೊಳ್ಳಲು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ 1923ರಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪಿಸಲಾಯಿತು. ಮಕ್ಕಳೇ, ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ ಹೇಳಿಬಿಟ್ಟು ಮೊದಲು ಅದಕ್ಕೆ ಹೆಸರನ್ನು ಕೊಟ್ಟಿದ್ದರು. ನಂತರ 1989ರಲ್ಲಿ ಭಾರತದ ಉಕ್ಕು ಪ್ರಾಧಿಕಾರಕ್ಕೆ ಈ ಕಂಪನಿಯನ್ನು ವಹಿಸಿಕೊಟ್ರು. ಇಂದು ಅದಕ್ಕೆ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಎಂದು ಹೆಸರಿಡಲಾಗಿದೆ. ಈ ಒಂದು ಕೈಗಾರಿಕೆಗೆ ಕೆಮ್ಮಣ್ಣುಗುಂಡಿಯಿಂದ ಕಬ್ಬಿಣದ ಅದಿರು, ಬಂಡಿಗುಡ್ಡದಿಂದ ಸುಣ್ಣ, ಭದ್ರಾ ನದಿಯಿಂದ ನೀರು ಹಾಗೂ ಸಂಡೂರಿನಿಂದ ಮ್ಯಾಂಗನೀಸನ್ನು, ಶರಾವತಿ ಜಲವಿದ್ಯುತ್ ಶಕ್ತಿ ಕೇಂದ್ರದಿಂದ ವಿದ್ಯುತ್ ಶಕ್ತಿಯನ್ನು ಬಳಸಿಕೊಂಡು ಈ ಒಂದು ಕೈಗಾರಿಕೆ ಇವಾಗಲೂ ಕೂಡ ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಇದು ಸರ್ಕಾರದ ಒಂದು ಉದ್ಯಮವಾಗಿದೆ. ನಂತರ ಖಾಸಗಿ ಉದ್ಯಮವಾದಂತಹ ಜಿಂದಾಲ್ ವಿಜಯನಗರ ಉಕ್ಕು ಲಿಮಿಟೆಡನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ನೋಡಿ ಮಕ್ಕಳೇ. ಇದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಬಳ್ಳಾರಿ ಜಿಲ್ಲೆಯ ತೋರಣಗಲ್ನಲ್ಲಿ 2001ರಲ್ಲಿ ಸ್ಥಾಪಿಸಲಾಗಿದೆ. ಅತ್ಯಾಧುನಿಕ ಕ್ಯೂರೆಕ್ಸ್ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಈ ಒಂದು ಜಿಂದಾಲ್ ವಿಜಯನಗರ ಉಕ್ಕು ಲಿಮಿಟೆಡನ್ನು ಸ್ಥಾಪಿಸಿದರೆ ಇಲ್ಲಿ ಕಬ್ಬಿಣ ಮತ್ತು ಉಕ್ಕನ್ನು ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ ಮಕ್ಕಳೇ. ನಂತರ ಎರಡನೆಯ ಉದ್ಯಮ ಹತ್ತಿ ಬಟ್ಟೆ ಕೈಗಾರಿಕೆ. ಇದು ಕೂಡ ಕೃಷಿ ಆಧಾರಿತ ಕೈಗಾರಿಕೆಯಾಗಿದ್ದು ಆಧುನಿಕ ಕೈಗಾರಿಕೆಗಳಲ್ಲಿ ಒಂದಾದಂತಹ ಕೈಗಾರಿಕೆಯಾಗಿದೆ ಮಕ್ಕಳೇ. ಪುರಾತನ ಕಾಲದಿಂದಲೂ ಕೈಮಗ್ಗಗಳಿಂದ ಬಟ್ಟೆ ನೇಯ್ಗೆ ಕರ್ನಾಟಕದಲ್ಲಿ ರೂಢಿಯಲ್ಲಿತ್ತು. ಈಗಲೂ ಕೈಮಗ್ಗದಿಂದ ಬಟ್ಟೆ ನೇಯುವುದು ರೂಢಿಯಲ್ಲಿದೆ ಮಕ್ಕಳೇ. ಕೃತಕ ನಾರಿನ ಬಟ್ಟೆ, ವಿದೇಶಿ ಹತ್ತಿ ಬಟ್ಟೆಯ ಪೈಪೋಟಿಯ ನಡುವೆಯೂ ಹತ್ತಿ ಬಟ್ಟೆ ಈಗಲೂ ರಾಜ್ಯದಲ್ಲಿ ಅಪಾರವಾದ ಬೇಡಿಕೆಯನ್ನು ಪಡ್ಕೊಂಡಿದೆ ಮಕ್ಕಳೇ. 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಹತ್ತಿಯಿಂದ ಬೀಜ ಬೇರ್ಪಡಿಸುವ ಜಿನ್ನಿಂಗ್ ಗಿರಣಿ, ಹತ್ತಿ ದಾರ ತೆಗೆಯುವ ಸ್ಪಿನ್ನಿಂಗ್ ಗಿರಣಿ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಆರಂಭವಾದವು. ಮೊಟ್ಟ ಮೊದಲು 1884ರಲ್ಲಿ MSK ಗಿರಣಿ ಕಲಬುರಗಿಯಲ್ಲಿ ಸ್ಥಾಪನೆಯಾಯಿತು. ಅದು ಮೊದಲು ಗುಲ್ಬರ್ಗ ಅಂತ ಹೇಳಿಬಿಟ್ಟು ಕರಿತಾ ಇದ್ವಿ. ನಂತರ ಹುಬ್ಬಳ್ಳಿಯಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳು ಪ್ರಾರಂಭವಾದವು. 1900ರ ನಂತರ ದೊಡ್ಡ ಹತ್ತಿ ಬಟ್ಟೆ ಗಿರಣಿಗಳು, ದೊಡ್ಡ ದೊಡ್ಡ ಹತ್ತಿ ಬಟ್ಟೆ ಕಾರ್ಖಾನೆಗಳು ಸ್ಥಾಪನೆಯಾದವು. ಅವುಗಳಲ್ಲಿ ಬೆಂಗಳೂರಿನ ಬಿನ್ನಿ ಮಿಲ್, ಮಿನರ್ವಾ ಮಿಲ್, ಮೈಸೂರಿನ KR ಮಿಲ್, ದಾವಣಗೆರೆಯ ಕಾಟನ್ ಮಿಲ್ ಮುಂತಾದವು ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಸ್ಥಾಪನೆಯಾಗಿದ್ದವು ಮಕ್ಕಳೇ. ಆನಂತರ ಹತ್ತಿ ಬೆಳೆಯುವ ಕರ್ನಾಟಕದ ಉತ್ತರದ ಬಯಲು ಪ್ರದೇಶದಲ್ಲಿ ಅಭಿವೃದ್ಧಿಗೊಂಡವು. ದಾವಣಗೆರೆಯು ರಾಜ್ಯದ ಅತಿ ಮುಖ್ಯ ಹತ್ತಿ ಬಟ್ಟೆ ಕೈಗಾರಿಕಾ ಕೇಂದ್ರವಾಯಿತು. ಈ ದಾವಣಗೆರೆಯನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತೇವೆ. ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಯಾಕೆ ಕರಿತೀವಿ ದಾವಣಗೆರೆಯನ್ನು ಮಕ್ಕಳೇ? ಮ್ಯಾಂಚೆಸ್ಟರ್ ಎಂಬ ಒಂದು ಊರು ಇಂಗ್ಲೆಂಡಿನಲ್ಲಿ ಇದ್ದು ಅಲ್ಲಿ ಅತಿ ಹೆಚ್ಚು ಹತ್ತಿ ಬಟ್ಟೆ ಕೈಗಾರಿಕೆಗಳಿದ್ದಾವೆ. ಅದೇ ರೀತಿಯಲ್ಲಿ ದಾವಣಗೆರೆಯಲ್ಲಿಯೂ ಕೂಡ ಅತಿ ಹೆಚ್ಚು ಹತ್ತಿ ಬಟ್ಟೆ ಕೈಗಾರಿಕೆಗಳು ಇರೋದರಿಂದ ಇದಕ್ಕೆ ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತೇವೆ ಮಕ್ಕಳೇ. ಪ್ರಸ್ತುತ ರಾಜ್ಯದಲ್ಲಿ 44 ಹತ್ತಿ ಬಟ್ಟೆ ಗಿರಣಿಗಳಿದ್ದಾವೆ. ವಾರ್ಷಿಕ ಸರಾಸರಿ 5.1 ದಶಲಕ್ಷ ಮೀಟರ್ ಹತ್ತಿ ಬಟ್ಟೆಯನ್ನು ಉತ್ಪಾದನೆ ಮಾಡ್ತಾ ಇದ್ದೇವೆ ಮಕ್ಕಳೇ. ಇತ್ತೀಚೆಗೆ ಕೆಲವು ಹತ್ತಿ ಗಿರಣಿಗಳು ಮುಚ್ಚಲ್ಪಟ್ಟಿದ್ದಾವೆ. ಯೋಚಿಸಿ ಮಕ್ಕಳೇ, ಯಾಕೆ ಇಷ್ಟೆಲ್ಲ ಪ್ರಗತಿಯನ್ನು ಹೊಂದಿರತಕ್ಕಂಥ ಹತ್ತಿ ಬಟ್ಟೆ ಗಿರಣಿಗಳು ಯಾಕೆ ಮುಚ್ಚಲ್ಪಟ್ವು? ಯೋಚಿಸಿ ಉತ್ತರ ನೀಡಿ ಮಕ್ಕಳೇ. ಕರೆಕ್ಟ್, ಸರಿಯಾದ ಉತ್ತರವನ್ನೇ ಕೊಟ್ರಿ ಮಕ್ಕಳೇ. ಕಚ್ಚಾ ಹತ್ತಿಯ ಕೊರತೆ, ಹಳೆಯ ಯಂತ್ರಗಳು, ವಿದ್ಯುತ್ ಶಕ್ತಿಯ ಕೊರತೆ, ಹೆಚ್ಚುತ್ತಿರುವ ಉತ್ಪಾದನಾ ವೆಚ್ಚ, ಕೃತಕ ನಾರಿನ ಬಟ್ಟೆಯ ಪೈಪೋಟಿ ಇವೆಲ್ಲ ಕಾರಣಗಳಿಂದ ಇವತ್ತು ಸಾಕಷ್ಟು ಹತ್ತಿ ಬಟ್ಟೆ ಗಿರಣಿಗಳು ಮುಚ್ಚಿದವೆ. ಆದರೆ ಕೇಂದ್ರ ಸರ್ಕಾರವು 2008-13ರ ಒಂದು ಅವಧಿಯಲ್ಲಿ ಸುವರ್ಣ ಜವಳಿ ನೀತಿಯನ್ನು ಜಾರಿಗೆ ತಂದಿತು. ಈ ಸುವರ್ಣ ಜವಳಿ ನೀತಿಯ ಫಲವಾಗಿ ಇಂದು 11 ಜಿಲ್ಲೆಗಳಲ್ಲಿ ಸಿದ್ಧ ಉಡುಪಿನ
ಪಾರ್ಕನ್ನು ತೆಗೆದಿದ್ದಾರೆ ಮಕ್ಕಳೇ. ಸಿದ್ಧ ಉಡುಪಿನ ಪಾರ್ಕ್ ತೆಗೆದಿರುವ ಉದ್ದೇಶ ಏನಂದರೆ ಉತ್ಪಾದನೆಯನ್ನು ವಿದೇಶಗಳಿಗೆ ರಫ್ತು ಮಾಡುವುದು. ಅಂದರೆ ಹೆಚ್ಚು ಹೆಚ್ಚು ಸಿದ್ಧ ಉಡುಪುಗಳನ್ನು ತಯಾರಿಸಿ ಅದನ್ನು ರಫ್ತು ಮಾಡುವ ಮೂಲಕ ವಿದೇಶಿ ವಿನಿಮಯ ಗಳಿಕೆಯನ್ನು ಮಾಡ್ತಕ್ಕಂಥ ಉದ್ದೇಶವನ್ನು ಸರ್ಕಾರ ಹೊಂದಿದೆ ಮಕ್ಕಳೇ. ಬಟ್ಟೆ ರಫ್ತಿನಲ್ಲಿ ಕರ್ನಾಟಕ ಇಂದು ದೇಶದಲ್ಲೇ 2ನೆಯ ಸ್ಥಾನದಲ್ಲಿದೆ. ನೋಡಿ, ಈ ಜವಳಿ ಪಾರ್ಕ್ಗಳು ದೊಡ್ಡಬಳ್ಳಾಪುರ, ಆನೇಕಲ್, ಬೆಳಗಾವಿ, ಮೈಸೂರು ಮತ್ತು ರಾಮನಗರಗಳಲ್ಲಿ ಇದ್ದಾವೆ ಮಕ್ಕಳೇ. ನಂತರ ಮತ್ತೊಂದು ಉದ್ಯಮ ಸಕ್ಕರೆ ಕೈಗಾರಿಕೆ. ಇದು ಕೂಡ ಬೃಹತ್ ಪ್ರಮಾಣದ ಉದ್ಯಮವಾಗಿದೆ. ಕೃಷಿ ಆಧಾರಿತ ಕೈಗಾರಿಕೆಯಾಗಿದೆ. ಈ ಸಕ್ಕರೆ ಕೈಗಾರಿಕೆಯನ್ನು ಸ್ಥಾಪಿಸೋದಕ್ಕೆ ಯಾವ ಯಾವ ಅಂಶಗಳು ಪೂರಕವಾಗಿದ್ದಾವೆ, ಅದರ ಸ್ಥಾನೀಕರಣಕ್ಕೆ ಅವಶ್ಯಕವಾಗಿ ಬೇಕಾದಂತಹ ಅಂಶಗಳು ಯಾವುವು ಅಂತ ನೋಡೋಣ ಮಕ್ಕಳೇ. ಕಬ್ಬು ಉತ್ಪಾದನೆ, ಉತ್ತಮ ಹವಾಮಾನ, ವಿದ್ಯುತ್ ಸರಬರಾಜು, ಸ್ಥಳೀಯ ಮಾರುಕಟ್ಟೆ, ಸಾರಿಗೆ ವ್ಯವಸ್ಥೆ, ಎಲ್ಲ ಅಂಶಗಳು ಈ ಸಕ್ಕರೆ ಕೈಗಾರಿಕೆಯನ್ನು ಸ್ಥಾಪೋದಕ್ಕೆ ಅವಶ್ಯಕವಾಗಿ ಬೇಕಾಗಿದ್ದಾವೆ ಮಕ್ಕಳೇ. 19ನೇ ಶತಮಾನದ ಆದಿಭಾಗದಲ್ಲಿ ಶ್ರೀರಂಗಪಟ್ಟಣದ ಪಾಲಳ್ಳಿ ಅಥವಾ ಅಷ್ಟಗ್ರಾಮ ಮತ್ತು ಚಿಕ್ಕಬಳ್ಳಾಪುರಗಳಲ್ಲಿ ಸಕ್ಕರೆ ತಯಾರಿಸುತ್ತಿದ್ದನ್ನು ಇಂಗ್ಲೆಂಡಿನ ಪ್ರವಾಸಿ ಸರ್ ಫ್ರಾನ್ಸಿಸ್ ಬುಕಾನನ್ ಎನ್ನುವವನು ಉಲ್ಲೇಖಿಸಿದ್ದಾನೆ ಮಕ್ಕಳೇ. ಮತ್ತು ಈ ಫ್ಯಾಕ್ಟರಿಯಲ್ಲಿ ತಯಾರಿಸಿದಂತಹ ಸಕ್ಕರೆಯನ್ನು 1847ರಲ್ಲಿ ತಯಾರಿಸಿರತಕ್ಕಂಥ ಈ ಉತ್ಪನ್ನವನ್ನು ಲಂಡನ್ನಿನ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿ ಬಹುಮಾನ ಗಳಿಸಿರ್ತಕ್ಕಂಥದ್ದು ಒಂದು ದಾಖಲೆಯಿಂದ ತಿಳಿದು ಬಂದಿದೆ. ಇದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯವಾಗಿದೆ ಅಲ್ಲವೇ ಮಕ್ಕಳೇ. ಮೊಟ್ಟ ಮೊದಲ ಆಧುನಿಕ ಸಕ್ಕರೆ ಕೈಗಾರಿಕೆ 1933ರಲ್ಲಿ ಮೈಸೂರು ಸಕ್ಕರೆ ಕಂಪನಿ ಮಂಡ್ಯದಲ್ಲಿ ಪ್ರಾರಂಭವಾಯಿತು. ಅದು 1951ರವರೆಗೂ ಕೂಡ ಇದೊಂದೇ ಸಕ್ಕರೆ ಕಾರ್ಖಾನೆಯನ್ನು ಕೆಲಸವನ್ನು ನಿರ್ವಹಿಸ್ತಾ ಇತ್ತು. ನೋಡಿ ಮಕ್ಕಳೇ, ಇದು ಮೈಸೂರು ಸಕ್ಕರೆ ಕೈಗಾರಿಕೆ. ಈಗ 47 ಸಕ್ಕರೆ ಕಾರ್ಖಾನೆಗಳಿದ್ದಾವೆ. ಸಕ್ಕರೆ ಉತ್ಪಾದನೆಯಲ್ಲಿ ಕರ್ನಾಟಕವು ಭಾರತದಲ್ಲಿಯೇ 3ನೆಯ ಸ್ಥಾನವನ್ನು ಪಡ್ಕೊಂಡಿದೆ ಮಕ್ಕಳೇ. ಈ ಒಂದು ಸಕ್ಕರೆ ಕೈಗಾರಿಕೆಗಳು ಎಲ್ಲೆಲ್ಲಿ ಕೇಂದ್ರೀಕೃತವಾಗಿದ್ದಾವೆ ಅಂತ ನೋಡಿ ಮಕ್ಕಳೇ. ಕಾವೇರಿ ಜಲಾನಯನ ಪ್ರದೇಶ ನೋಡಿ ಮಕ್ಕಳೇ, ಇಲ್ಲಿ ಈ ಒಂದು ಬ್ಲೂ ಕಲರ್ ಬಂದಿರತಕ್ಕಂಥ ಒಂದು ನದಿ ಇದೆಯಲ್ವ, ಕಾವೇರಿ ನದಿ, ಅಲ್ಲಿ ಆ ಜಲಾನಯನ ಪ್ರದೇಶ, ಹಾಗೂ ಕೃಷ್ಣಾ ನದಿಯ ಜಲಾನಯನ ಪ್ರದೇಶ ನೋಡಿ, ಸ್ಟಾರ್ ಚಿಹ್ನೆಯಿಂದ ನಾವು ಗುರುತಿಸ್ತಾ ಇದ್ದೀವಿ ಮಕ್ಕಳೇ. ನಂತರ ತುಂಗಭದ್ರಾ ನದಿಯ ಜಲಾನಯನ ಪ್ರದೇಶದಲ್ಲಿ ಈ ಒಂದು ಸಕ್ಕರೆ ಕೈಗಾರಿಕೆಗಳು ಸ್ಥಾಪನೆಯಾಗಿದ್ದಾವೆ. ಇದಕ್ಕೆ ಕಾರಣ ನಿಮಗೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಾ, ಇಲ್ಲಿ ಬೆಳೀತಾ ಇರತಕ್ಕಂಥ ಹೆಚ್ಚು ಕಬ್ಬಿನ ಉತ್ಪನ್ನದಿಂದ ಈ ಒಂದು ಜಿಲ್ಲೆಗಳಲ್ಲಿ ಹೆಚ್ಚು ಈ ಒಂದು ಕೈಗಾರಿಕೆಗಳಿದ್ದಾವೆ. ನೋಡಿ ಮಕ್ಕಳೇ, ಇಲ್ಲಿ ಸ್ಟಾರ್ ಚಿಹ್ನೆಯಿಂದ ನೋಡ್ತಾ ಇದ್ದೀರಾ ಬೆಳಗಾವಿ ಜಿಲ್ಲೆ ಎಲ್ಲಿದೆ ಅಂತ. ನಂತರ ಬಾಗಲಕೋಟೆ ಜಿಲ್ಲೆ, ಈ ಎರಡೂ ಜಿಲ್ಲೆಗಳಲ್ಲಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳಿರೋದನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲದೆ ಮಂಡ್ಯ, ಮೈಸೂರು, ಬೀದರ್, ವಿಜಯಪುರ, ಕಲಬುರಗಿ, ಬಳ್ಳಾರಿ, ದಾವಣಗೆರೆ ಈ ಜಿಲ್ಲೆಯಲ್ಲಿ ಈ ಒಂದು ಕಬ್ಬಿನ ಉತ್ಪಾದನೆ ಹೆಚ್ಚು ಆಗ್ತಾ ಇದೆ. ಅಲ್ಲೂ ಕೂಡ ಸಕ್ಕರೆ ಕೈಗಾರಿಕೆಗಳನ್ನು ನೋಡ್ತೇವೆ. ಈ ಸಕ್ಕರೆ ಫ್ಯಾಕ್ಟ್ರಿಯಲ್ಲಿ ಉಪ ಪದಾರ್ಥಗಳು ಬರ್ತವೆ ಮಕ್ಕಳೇ. ಅದು ಕಬ್ಬಿನ ಸಿಪ್ಪೆ ಮತ್ತು ಕಾಕಂಬಿ ಅಂತ ಹೇಳಿಬಿಟ್ಟು ನಾವು ನೋಡ್ಬೋದು. ಕಬ್ಬಿನ ಸಿಪ್ಪೆಯನ್ನು ಕಾಗದದ ತಯಾರಿಕೆ ಹಾಗೂ ಇಂಧನವನ್ನಾಗಿ, ಕಾಕಂಬಿಯನ್ನು ಮದ್ಯಸಾರವನ್ನು ಉತ್ಪಾದಿಸೋದಕ್ಕೆ ಬಳಸ್ಕೊಳ್ತಾ ಇದ್ದೀವಿ ಮಕ್ಕಳೇ. ನಂತರ ಮತ್ತೊಂದು ಕರ್ನಾಟಕದ ಪ್ರಮುಖ ಕೈಗಾರಿಕೆ ಕಾಗದದ ಕೈಗಾರಿಕೆ. ಈ ಕಾಗದದ ಕೈಗಾರಿಕೆ ಎಷ್ಟು ಉಪಯುಕ್ತವಾಗಿದೆ ಅಂದರೆ ಶಿಕ್ಷಣ ರಂಗ, ಮುದ್ರಣ, ವೃತ್ತಪತ್ರಿಕೆ ಇವೆಲ್ಲ ಕ್ಷೇತ್ರಗಳು ಕೂಡ ಅಭಿವೃದ್ಧಿ ಹೊಂದಿ ಜ್ಞಾನ ಪ್ರಸಾರವನ್ನು ಮಾಡಲಿಕ್ಕೆ ಈ ಕಾಗದದ ಕೈಗಾರಿಕೆ ನಮಗೆ ಪೂರಕವಾಗಿ ಬೇಕೇ ಬೇಕು ಮಕ್ಕಳೇ. ನಂತರ ಸಂಸ್ಕೃತಿಯ ವಿಕಾಸಕ್ಕೆ ಎಲ್ಲ ಅಂಶಗಳಿಗೂ ಕೂಡ ನಮಗೆ ಈ ಕಾಗದ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಮಕ್ಕಳೇ. ಕಾಗದವನ್ನು ತಯಾರಿಸಬೇಕಾದ್ರೆ ಯಾವ ಯಾವ ಪದಾರ್ಥಗಳನ್ನು ಬಳಸ್ತಾರೆ ಮಕ್ಕಳೇ ನೋಡೋಣ, ಯೋಚನೆ ಮಾಡಿ. ಈಗಾಗಲೇ ಸ್ವಲ್ಪ ಗೊತ್ತಾಗಿದೆ ನಿಮಗೆಲ್ಲರಿಗೂ ಕೂಡ. ಕರೆಕ್ಟ್ ಮಕ್ಕಳೇ, ಬಿದಿರು, ಮರದ ತಿರುಳು, ಹುಲ್ಲು, ಕಬ್ಬಿನ ಸಿಪ್ಪೆ, ಚಿಂದಿ ಬಟ್ಟೆ, ರದ್ದಿ ಕಾಗದ. ನೋಡಿ ಮಕ್ಕಳೇ, ಎಲ್ಲ ಚಿತ್ರಗಳಲ್ಲಿ ನೋಡಿದ್ರಿ
ಇವುಗಳನ್ನೆಲ್ಲವನ್ನು ಕೂಡ ಕಚ್ಚಾ ಪದಾರ್ಥಗಳನ್ನಾಗಿ ಬಳಸ್ಕೊಂಡು ನಾವು ಕಾಗದವನ್ನು ತಯಾರಿಸ್ತಾ ಇದ್ದೇವೆ. ಈ ಕಾಗದದ ಕೈಗಾರಿಕೆ ಅರಣ್ಯಾಧಾರಿತ ಕೈಗಾರಿಕೆಯಾಗಿದೆ. ಕರ್ನಾಟಕದಲ್ಲಿ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ದಟ್ಟವಾದ ಅರಣ್ಯವನ್ನು ಗಮನದಲ್ಲಿಟ್ಟುಕೊಂಡು ಅಲ್ಲಿರ್ತಕ್ಕಂಥ ಅರಣ್ಯವನ್ನು ಬಳಸಿಕೊಂಡು ಭದ್ರಾವತಿಯಲ್ಲಿ ಮೈಸೂರು ಪೇಪರ್ ಮಿಲ್ ಲಿಮಿಟೆಡ್ ಕಾರ್ಖಾನೆ 1936ರಲ್ಲಿ ಪ್ರಾರಂಭಗೊಂಡಿತು. ನೋಡಿ ಮಕ್ಕಳೇ, ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಇಲ್ಲಿ ಈ ಸ್ಟಾರ್ ಚಿಹ್ನೆಯಿಂದ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಮೊದಲು 1936ರಲ್ಲಿ ಕೈಗಾರಿಕೆ ಸ್ಥಾಪನೆಯಾಯಿತು. ಮೈಸೂರು ಪೇಪರ್ ಮಿಲ್ ಲಿಮಿಟೆಡ್ನ ಚಿತ್ರವನ್ನು ಕಾಣ್ತಾ ಇದ್ದೀರಾ ಮಕ್ಕಳೇ ನೀವು. ನಂತರ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಇದು ಖಾಸಗಿ ಕಂಪನಿಯಾಗಿದ್ದು ದಾಂಡೇಲಿಯಲ್ಲಿ ಸ್ಥಾಪನೆಗೊಂಡಿದೆ. ನಂಜನಗೂಡು, ಕೃಷ್ಣರಾಜನಗರ, ಸತ್ಯಗಾಲ, ಮುಂಡಗೋಡ, ಮುನಿರಾಬಾದ್, ಯಡಿಯೂರು ಮತ್ತು ಬೆಂಗಳೂರಿನಲ್ಲಿ ರಾಜ್ಯದ ಇತರ ಕಾಗದ ತಯಾರಿಕಾ ಘಟಕಗಳನ್ನು ನಾವು ನೋಡ್ತೇವೆ. ಕರ್ನಾಟಕವು ಕಾಗದದ ಉತ್ಪಾದನೆಯಲ್ಲಿ 4ನೆಯ ಸ್ಥಾನದಲ್ಲಿದೆ ಮಕ್ಕಳೇ. ನಂತರ ಮತ್ತೊಂದು ಉದ್ಯಮ ಸಿಮೆಂಟ್ ಕೈಗಾರಿಕೆ. ನೋಡಿ, ಇದು ಸಿಮೆಂಟ್ ಕೈಗಾರಿಕೆಯ ಒಂದು ಫ್ಯಾಕ್ಟ್ರಿಯ ಚಿತ್ರವನ್ನು ನೋಡ್ತಾ ಇದ್ದೀರಾ. ಇವತ್ತು ನಗರೀಕರಣ ಮತ್ತು ಕೈಗಾರಿಕೀಕರಣ ಆಗಬೇಕಾದ್ರೆ ಈ ಸಿಮೆಂಟ್ ಪೂರಕವಾಗಿ ಅವಶ್ಯಕವಾಗಿ ಬೇಕೇ ಬೇಕು. ಈ ಸಿಮೆಂಟ್ನ ಉಪಯೋಗಗಳನ್ನು ಎಲ್ಲೆಲ್ಲಿ ಮಾಡ್ತಾ ಇದ್ದೇವೆ ಮಕ್ಕಳೇ, ನೋಡೋಣ ಹೇಳಿ. ಕರೆಕ್ಟ್ ಮಕ್ಕಳೇ, ಮನೆ ಕಟ್ಟಲು, ದೊಡ್ಡ ದೊಡ್ಡ ಅಣೆಕಟ್ಟುಗಳ ನಿರ್ಮಾಣ, ಕಟ್ಟಡಗಳ ನಿರ್ಮಾಣ, ರಸ್ತೆ, ಸೇತುವೆ ಇವುಗಳನ್ನೆಲ್ಲನೂ ಕೂಡ ನಾವು ಮಾಡಬೇಕಾದ್ರೆ ಈ ಸಿಮೆಂಟ್ ಬೇಕೇ ಬೇಕು. ಹಾಗಾದರೆ ಸಿಮೆಂಟ್ ಕೈಗಾರಿಕೆಯ ಸ್ಥಾಪನೆ ಮಾಡಬೇಕಾದ್ರೆ ಯಾವ ಅಂಶಗಳು ಸಹಾಯಕವಾಗಿದ್ದಾವೆ ಹೇಳಿ ಮಕ್ಕಳೇ ನೋಡೋಣ. ಕರೆಕ್ಟ್, ಸುಣ್ಣಕಲ್ಲು, ಜಿಪ್ಸಮ್ ಮತ್ತು ಬಾಕ್ಸೈಟ್, ಕಲ್ಲಿದ್ದಲು, ನೀರು, ಸಾರಿಗೆ, ವಿದ್ಯುತ್ ಶಕ್ತಿ, ಜೇಡಿ ಮಣ್ಣು, ವಿಶಾಲವಾದ ಮಾರುಕಟ್ಟೆ ಇವೆಲ್ಲವೂ ಕೂಡ ಬೇಕು. ಎಲ್ಲ ಅಂಶಗಳು ಕರ್ನಾಟಕದಲ್ಲಿ ಸಿಗುತ್ತೆ. ಆದರೆ ಕಲ್ಲಿದ್ದಲು ಮಾತ್ರ ನಾವು ನೆರೆಯ ರಾಜ್ಯದಿಂದ ತರಿಸ್ಕೊಳ್ತಾ ಇದ್ದೀವಿ ಮಕ್ಕಳೇ. ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆ 1939ರಲ್ಲಿ ಭದ್ರಾವತಿಯಲ್ಲಿ ಸ್ಥಾಪಿಸಲಾಯಿತು. ಆ ನಂತರ ಬಾಗಲಕೋಟೆ, ತುಮಕೂರು ಜಿಲ್ಲೆಯ ಹಮ್ಮಸಂದ್ರದಲ್ಲಿ ಈ ಒಂದು ಕೈಗಾರಿಕೆ ಸ್ಥಾಪನೆಯಾಗಿದೆ ಮಕ್ಕಳೇ. ದೇಶದ ಒಟ್ಟು ಉತ್ಪಾದನೆಯಲ್ಲಿ 8% ಕರ್ನಾಟಕ ಉತ್ಪಾದಿಸ್ತಾ ಇದೆ. ರಾಜ್ಯಕ್ಕೆ ಈಗ ಸುಮಾರು 121 ಲಕ್ಷ ಟನ್ಗಳಷ್ಟು ವಾರ್ಷಿಕ ಸಿಮೆಂಟ್ ಉತ್ಪಾದನೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ನಾವು ಹೊಂದಿದ್ದೇವೆ ಮಕ್ಕಳೇ. ಈಗ ಪ್ರಮುಖ ಉದ್ಯಮವಾದ ಜ್ಞಾನಾಧಾರಿತ ಕೈಗಾರಿಕೆ ಅಂತ ಕರೀತಾ ಇರತಕ್ಕಂಥ ಮಾಹಿತಿ ತಂತ್ರಜ್ಞಾನ ಉದ್ಯಮಗಳ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ. ನೋಡಿ ಮಕ್ಕಳೇ, ಕರ್ನಾಟಕವು ಭಾರತದ ಪ್ರಮುಖ ಜ್ಞಾನ ಮತ್ತು ತಾಂತ್ರಿಕತೆಯ ರಾಜ್ಯವಾಗಿದ್ದು ಇಲ್ಲಿ ಮಾಹಿತಿ ತಂತ್ರಜ್ಞಾನ ಉದ್ಯಮಗಳು ಹೆಚ್ಚು ಅಭಿವೃದ್ಧಿಗೊಂಡಿವೆ. ಅನೇಕ ಇಂಜಿನಿಯರಿಂಗ್ ಕಾಲೇಜುಗಳು, ಸಂಶೋಧನಾ ಕೇಂದ್ರಗಳು, ಕಂಪ್ಯೂಟರ್ ಆಧಾರಿತ ತಂತ್ರಜ್ಞಾನದ ಕೋರ್ಸ್ಗಳಿಗೆ ಹೆಚ್ಚು ಒತ್ತು ನೀಡಿರುವುದರಿಂದ ಪರಿಣತಿ ಹೊಂದಿರುವ ಅಪಾರ ಮಾನವ ಶಕ್ತಿಯನ್ನು ಇವತ್ತು ನಾವು ಹೊಂದಿದ್ದೇವೆ. ಇದರಿಂದ ಅನೇಕ ಮಾಹಿತಿ ತಂತ್ರಜ್ಞಾನ ಉದ್ಯಮಗಳು ಇಲ್ಲಿ ಸ್ಥಾಪನೆಯಾಗಿದ್ದಾವೆ. ಅನೇಕ ಸಾಫ್ಟ್ವೇರ್ ಉದ್ಯಮಗಳು ಸ್ಥಾಪನೆಯಾಗಿದ್ದಾವೆ. ಇವತ್ತು ಕರ್ನಾಟಕವು ಭಾರತದಲ್ಲೇ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅತ್ಯುನ್ನತವಾದಂತಹ ಸ್ಥಾನವನ್ನು ಹೊಂದಿದೆ. ಭಾರತದ ಪ್ರಮುಖ ಮಾಹಿತಿ ತಂತ್ರಜ್ಞಾನ ಕೇಂದ್ರ ಅಂತ ಹೇಳ್ಬಿಟ್ಟು ಬೆಂಗಳೂರು ಕರೆಸ್ಕೊಂಡಿದೆ. ಈ ಬೆಂಗಳೂರನ್ನು ಭಾರತದ ಸಿಲಿಕಾನ್ ಕಣಿವೆ ಅಂತ ಹೇಳ್ಬಿಟ್ಟು ಕರಿತೇವೆ. ನೋಡಿ ಮಕ್ಕಳೇ, ಸಾಫ್ಟ್ವೇರ್ ತಂತ್ರಾಂಶ ಅಥವಾ ಕಂಪ್ಯೂಟರ್ ಪ್ರೋಗ್ರಾಮ್ಗಳಿಗೆ ಉಪಯೋಗಿಸುವ ಸಾಮಗ್ರಿಗಳ ಉತ್ಪಾದನೆ ಹಾಗೂ ರಫ್ತು ಮಾಡುವುದರಲ್ಲಿ ಮೊದಲ ಸ್ಥಾನದಲ್ಲಿದೆ ಮಕ್ಕಳೇ. 10 ಪ್ರಮುಖ ಉನ್ನತ ತಂತ್ರಜ್ಞಾನದ ಹೈಟೆಕ್ ನಗರಗಳಲ್ಲಿ ಬೆಂಗಳೂರು ಸಹ ಒಂದಾಗಿದೆ ಮಕ್ಕಳೇ. 1200 IT/BT ಕೈಗಾರಿಕೆಗಳು ಇದ್ದು ಸುಮಾರು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉದ್ಯೋಗವನ್ನು ಈ ಕಂಪನಿಗಳು ಕಲ್ಪಿಸಿದವೆ. ಇಲ್ಲಿ ಪ್ರಪಂಚದ ಹಲವು ಪ್ರಸಿದ್ಧ ಕಂಪನಿಗಳು ತಮ್ಮ ಶಾಖೆಗಳನ್ನು ಸ್ಥಾಪಿಸಿದವೆ. ಇದಕ್ಕೆ ಕಾರಣ ಉತ್ತಮ ಹವಾಮಾನ, ವಿದ್ಯುತ್ ಪೂರೈಕೆ, ತಾಂತ್ರಿಕ ಪರಿಣತರು, ಆರ್ಥಿಕ ನೆರವು, ವಿಶಾಲವಾದ ಮಾರುಕಟ್ಟೆ ಹಾಗೂ ಮೂಲ ಸೌಕರ್ಯಗಳು ಇರುವುದರಿಂದ ಬೃಹತ್ ಬೆಂಗಳೂರು ಭಾರತದ ಪ್ರತಿಷ್ಠಿತ ಮಾಹಿತಿ ತಂತ್ರಜ್ಞಾನ ಕೇಂದ್ರವಾಗಿ ಹೊರಹೊಮ್ಮಿದೆ ಮಕ್ಕಳೇ. ಬೆಂಗಳೂರಿನಲ್ಲಿರ್ತಕ್ಕಂಥ ಪ್ರತಿಷ್ಠಿತ ಕಂಪನಿಗಳನ್ನು ಹೆಸರಿಸಬಲ್ಲಿರಾ? ಮಕ್ಕಳೇ, ಇನ್ಫೋಸಿಸ್, ವಿಪ್ರೋಗಳಂತಹ ಕಂಪನಿಗಳು. ನೋಡಿ ಮಕ್ಕಳೇ, ಇದು ಇನ್ಫೋಸಿಸ್ನ ಚಿತ್ರ. ನಂತರ ವಿಪ್ರೋ ಚಿತ್ರವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಇಂತಹ ಪ್ರತಿಷ್ಠಿತ ಕಂಪನಿಗಳು ಬೆಂಗಳೂರಿನಲ್ಲಿ ಕೇಂದ್ರೀಕೃತವಾಗಿದ್ದಾವೆ ಮಕ್ಕಳೇ. ಈ ಕಂಪನಿಗಳ ಶಾಖೆಗಳು
ರಾಜ್ಯದ ಇತರ ಕೆಲವು ನಗರಗಳ ಕೇಂದ್ರಗಳಲ್ಲಿಯೂ ಕೂಡ ಕಂಡುಬರ್ತಾ ಇದ್ದಾವೆ. ಆ ನಗರಗಳು ಯಾವ್ಯಾವು ಅಂತ ಇವಾಗ ನೋಡೋಣ ಮಕ್ಕಳೇ. ಮೈಸೂರು ನೋಡಿ ಮಕ್ಕಳೇ, ಸ್ಟಾರ್ ಚಿಹ್ನೆ ತೋರಿಸ್ತಾ ಇದೆ ಮೈಸೂರು ಜಿಲ್ಲೆಯಲ್ಲಿದೆ ಅಂತ. ನಂತರ ಹುಬ್ಬಳ್ಳಿ ನೋಡಿ ಮಕ್ಕಳೇ, ಧಾರವಾಡದ ಹತ್ರ ಬರುತ್ತೆ. ನಂತರ ಕಲಬುರ್ಗಿ ಅಥವಾ ಗುಲ್ಬರ್ಗ, ನಂತರ ಶಿವಮೊಗ್ಗ, ತುಮಕೂರು, ಮಂಗಳೂರು ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯ, ನೀವೀಗಾಗಲೇ ನೋಡಿದಿರ ಇದು ಮಂಗಳೂರು. ಈ ಒಂದು ಜಿಲ್ಲೆಗಳಲ್ಲಿಯೂ ಕೂಡ ಈ ಪ್ರಮುಖ ಕಂಪನಿಗಳು ಇದ್ದಾವೆ ಮಕ್ಕಳೇ. ಕರ್ನಾಟಕದ ಕೈಗಾರಿಕಾ ವಲಯಗಳನ್ನು ಗುರುತಿಸೋಣ ಮಕ್ಕಳೇ. ಕರ್ನಾಟಕದಲ್ಲಿ ಎಲ್ಲಿ ಎಷ್ಟು ಕೈಗಾರಿಕಾ ವಲಯಗಳಿದ್ದಾವೆ, ಎಲ್ಲೆಲ್ಲಿ ಇದ್ದಾವೆ ಅಂತ ಈಗ ತಿಳ್ಕೊಳ್ಳುವ ಮಕ್ಕಳೇ. ಮೊದಲನೇದಾಗಿ ಬೆಂಗಳೂರು, ಕೋಲಾರ, ತುಮಕೂರು ಕೈಗಾರಿಕಾ ವಲಯವಿದೆ. ನೋಡಿ ಮಕ್ಕಳೇ, ಬೆಂಗಳೂರು, ಕೋಲಾರ ಮತ್ತು ತುಮಕೂರು ವಲಯದ ಕೈಗಾರಿಕಾ ವಲಯಗಳಲ್ಲಿ ಹೆಚ್ಚು ಕೈಗಾರಿಕೆಗಳನ್ನು ಹೊಂದಿರತಕ್ಕಂಥ ಪ್ರದೇಶವಾಗಿದೆ. ಇದಕ್ಕೆ ಕಾರಣ ಬೆಂಗಳೂರಿನ ಸುತ್ತಮುತ್ತ ಇರತಕ್ಕಂಥ ಮಾರುಕಟ್ಟೆ, ಸಾರಿಗೆ ವ್ಯವಸ್ಥೆ ಮತ್ತು ಕಾರ್ಮಿಕರ ಲಭ್ಯತೆ, ಎಲ್ಲ ಅಂಶಗಳು ಏನು ಕೈಗಾರಿಕೆಗೆ ಸ್ಥಾಪನೆ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳು ಪೂರಕವಾಗಿ ಇಲ್ಲಿರೋದ್ರಿಂದ ಹೆಚ್ಚು ಕೈಗಾರಿಕೆಗಳು ಸ್ಥಾಪನೆಯಾಗಿದ್ದಾವೆ ಮಕ್ಕಳೇ. ನಂತರ ಎರಡನೇದಾಗಿ ಬೆಳಗಾವಿ, ಧಾರವಾಡ ಕೈಗಾರಿಕಾ ವಲಯ. ನಂತರ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲಾ ಕೈಗಾರಿಕಾ ವಲಯ. ನಾಲ್ಕನೇದಾಗಿ ಬಳ್ಳಾರಿ, ರಾಯಚೂರು, ಕೊಪ್ಪಳ ಜಿಲ್ಲಾ ಕೈಗಾರಿಕಾ ವಲಯ. ಐದನೇದು ಮೈಸೂರು, ಮಂಡ್ಯ ಕೈಗಾರಿಕಾ ವಲಯ ಅಂತ ಹೇಳಿಬಿಟ್ಟು ಕರ್ನಾಟಕದ ಕೈಗಾರಿಕಾ ವಲಯಗಳನ್ನು ನಾವು 5 ಭಾಗಗಳಾಗಿ ವಿಂಗಡಿಸ್ತಿದ್ದೇವೆ ಮಕ್ಕಳೇ. ಕರ್ನಾಟಕದ ಕೈಗಾರಿಕಾ ವಲಯಗಳು ಎಷ್ಟಿದ್ದಾವೆ ಮಕ್ಕಳೇ? ಕರೆಕ್ಟ್ ಮಕ್ಕಳೇ, 5. ಈ 5 ಕೂಡ ನಾವಿಲ್ಲಿ ಗುರುತಿಸಿದ್ದೀವಿ ಮಕ್ಕಳೇ. ನೋಡಿ, ಈ ಅಧ್ಯಾಯದಲ್ಲಿ ನಾವು ಕೆಳಗಿನ ಅಂಶಗಳನ್ನು ಕಲಿತಿದ್ದೇವೆ. ಕರ್ನಾಟಕದ ಕೈಗಾರಿಕೆಗಳ ಮಹತ್ವ ಮತ್ತು ಕೈಗಾರಿಕಾಭಿವೃದ್ಧಿಯನ್ನು ತಿಳ್ಕೊಂಡಿದ್ದೇವೆ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯ ಹಂಚಿಕೆ ಮತ್ತು ಉತ್ಪಾದನೆಯನ್ನು ತಿಳ್ಕೊಂಡಿದ್ದೇವೆ. ಹತ್ತಿ ಬಟ್ಟೆ ಕೈಗಾರಿಕೆಗಳು ಎಲ್ಲೆಲ್ಲಿ ಸ್ಥಾಪನೆಯಾಗಿದ್ದಾವೆ ಮತ್ತು ಅವು ಯಾವ ರೀತಿ ಬೆಳವಣಿಗೆಯನ್ನು ಹೊಂದಿದ್ದಾವೆ. ಸಕ್ಕರೆ ಕೈಗಾರಿಕೆಗಳು, ಸಿಮೆಂಟ್ ಕೈಗಾರಿಕೆಗಳು, ಕಾಗದದ ಕೈಗಾರಿಕೆಗಳು, ಅವುಗಳ ಒಂದು ಅಂಶಗಳನ್ನು ನಾವು ಇಲ್ಲಿ ಅರಿತಿದ್ದೇವೆ ಮಕ್ಕಳೇ. ನಂತರ ಬೆಂಗಳೂರು ಭಾರತದ ಪ್ರಮುಖ ಮಾಹಿತಿ ತಂತ್ರಜ್ಞಾನ ಕೈಗಾರಿಕಾ ಕೇಂದ್ರ ಅಂತ ಹೇಳಿಬಿಟ್ಟು ತಿಳ್ಕೊಂಡಿದ್ದೀವಿ ಮಕ್ಕಳೇ. ಈ ಬೆಂಗಳೂರು ಪ್ರಮುಖ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆಯ ಕೇಂದ್ರವಾಗಲಿಕ್ಕೆ ಇಲ್ಲಿರ್ತಕ್ಕಂಥ ಸೌಲಭ್ಯಗಳನ್ನು ತಿಳ್ಕೊಂಡಿದ್ದೇವೆ ಮಕ್ಕಳೇ. ಅಲ್ಲದೆ ಕರ್ನಾಟಕದ ಪ್ರಮುಖ ಕೈಗಾರಿಕಾ ವಲಯಗಳನ್ನು ಗುರುತಿಸಿದ್ದೇವೆ ಮಕ್ಕಳೇ. ಹಾಗಾದರೆ ನಾವು ಪುನರ್ಮನಕ್ಕೆ ಹೋಗೋಣ ಮಕ್ಕಳೇ. ಈ ಅಧ್ಯಾಯದಲ್ಲಿ ನಾವು ಏನೆಲ್ಲ ತಿಳ್ಕೊಂಡಿದ್ದೀವಿ ಅನ್ನೋದನ್ನು ಈಗ ತಿಳ್ಕೊಳ್ಳೋಣ ಮಕ್ಕಳೇ. ನೋಡಿ ಮಕ್ಕಳೇ, ಕರೆಕ್ಟಾಗಿ ಯೋಚಿಸಿ ಉತ್ತರವನ್ನು ನೀಡಿ. ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಕರ್ನಾಟಕದ ಮೊಟ್ಟಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆಗೊಂಡ ಸ್ಥಳ ಯಾವುದು? ಯೋಚಿಸಿ ಮಕ್ಕಳೇ. ಕರೆಕ್ಟ್ ಮಕ್ಕಳೇ, ಕರ್ನಾಟಕದಲ್ಲಿ, ಅದರಲ್ಲೂ ದಕ್ಷಿಣ ಭಾರತದಲ್ಲಿಯೇ ಈ ಒಂದು ಸ್ಥಾಪನೆಯಾಗಿದ್ದು ಫಸ್ಟು ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ. ನಂತರ ಕರ್ನಾಟಕದ ಮ್ಯಾಂಚೆಸ್ಟರ್ ಡ್ಯಾಶ್. ಯೋಚಿಸಿ ಮಕ್ಕಳೇ. ಕರೆಕ್ಟ್ ಮಕ್ಕಳೇ, ಕರೆಕ್ಟಾಗಿ ಉತ್ತರವನ್ನು ನೀಡಿದ್ದೀರಾ. ದಾವಣಗೆರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಆಗಿದೆ. ನಂತರ ಹಮ್ಮಸಂದ್ರದಲ್ಲಿ ಡ್ಯಾಶ್ ಕೈಗಾರಿಕೆ ಇದೆ. ಯೋಚನೆ ಮಾಡಿ ಮಕ್ಕಳೇ, ಯಾವ ಕೈಗಾರಿಕೆ ಇದೆ ಅಲ್ಲಿ? ಹೌದು, ಸಿಮೆಂಟ್ ಕೈಗಾರಿಕೆ. ಸಿಲಿಕಾನ್ ಕಣಿವೆ ಎಂದು ಡ್ಯಾಶ್ ನಗರವನ್ನು ಕರೆಯುತ್ತಾರೆ. ಯೋಚನೆ ಮಾಡಿ ಮಕ್ಕಳೇ, ಯಾವ ನಗರವನ್ನು ನಾವು ಸಿಲಿಕಾನ್ ಕಣಿವೆ ಅಂತ ಕರಿತೀವಿ ಅಂತ ನೋಡಿದ್ವಿ? ಹೌದು, ಕರೆಕ್ಟ್ ಉತ್ತರವನ್ನು ನೀಡಿದ್ದೇವೆ ಮಕ್ಕಳೇ, ಅದೇ ಬೆಂಗಳೂರು. ಈಗ ಮತ್ತೊಂದು ಪುನರ್ಮನನ ಚಟುವಟಿಕೆ ಹೊಂದಿಸಿ ಬರೆಯರಿಗೆ ಹೋಗೋಣ. ನೋಡಿ, ಇಲ್ಲಿ ಎ ಮತ್ತು ಬಿ ಪಟ್ಟಿಗಳು ಇದ್ದಾವೆ. ಎ ಪಟ್ಟಿಯಲ್ಲಿರ್ತಕ್ಕಂಥ ಈ ಅಂಶಗಳನ್ನು ಬಿ ಪಟ್ಟಿಯಲ್ಲಿ ಇರ್ತಕ್ಕಂಥ ಸರಿಯಾದ ಉತ್ತರದೊಂದಿಗೆ ನಾವು ಈಗ ಹೊಂದಿಸಬೇಕಾಗಿದೆ ಮಕ್ಕಳೇ. ಹೊಂದಿಸಿ ಉತ್ತರವನ್ನು ನೀಡ್ತೀರಾ? ಮಕ್ಕಳೇ, ಮೊದಲನೇದು ಎ ಪಟ್ಟಿಯಲ್ಲಿರ್ತಕ್ಕಂಥ ಅಂಶಗಳನ್ನು ನೋಡಿ. ದಾಂಡೇಲಿ, ತೋರಣಗಲ್, ಮೊಳಕಾಲ್ಮೂರು, ಶಹಾಬಾದ್, ಇನ್ಫೋಸಿಸ್. ಈ ಅಂಶಗಳಿಗೆ ಬಿ ಪಟ್ಟಿಯಲ್ಲಿರ್ತಕ್ಕಂಥ ಅಂಶಗಳನ್ನು
ಹುಡ್ಕೊಂಡ್ವಾ? ನೋಡಿ ಮಕ್ಕಳೇ, ದಾಂಡೇಲಿ ಇದಕ್ಕೆ ಅಂದರೆ ಯಾವ ಕೈಗಾರಿಕೆ ಇದೆ ದಾಂಡೇಲಿಯಲ್ಲಿ? ಕರೆಕ್ಟ್ ಮಕ್ಕಳೇ, ಕಾಗದ. ನಂತರ ತೋರಣಗಲ್ನಲ್ಲಿರ್ತಕ್ಕಂಥ ಕೈಗಾರಿಕೆ ಯಾವುದು ನೋಡಿ ಮಕ್ಕಳೇ? ಕಬ್ಬಿಣ ಮತ್ತು ಉಕ್ಕು. ಹಾಗೆ ಮೊಳಕಾಲ್ಮೂರು ಹತ್ತಿ ಬಟ್ಟೆ ಕೈಗಾರಿಕೆ. ಶಹಾಬಾದ್ ಸಿಮೆಂಟ್. ಇನ್ಫೋಸಿಸ್ ಕಂಪ್ಯೂಟರ್ ತಂತ್ರಜ್ಞಾನದಿಂದ ಮುಂದುವರೆದಿರ್ತಕ್ಕಂಥ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆಯನ್ನು ಆಗಿದೆ. ಹೌದಲ್ವ ಮಕ್ಕಳೇ? ಇದನ್ನೆಲ್ಲ ನೀವು ನೋಟ್ ಪುಸ್ತಕದಲ್ಲಿ ಬರ್ಕೊಂಡಿದ್ದೀರಲ್ವ ಮಕ್ಕಳೇ? ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಕರ್ನಾಟಕದಲ್ಲಿ ಕೈಗಾರಿಕೆಗಳ ಬೆಳವಣಿಗೆಯನ್ನು ಕುರಿತು ಬರೆಯಿರಿ. ಕರ್ನಾಟಕದಲ್ಲಿನ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಕುರಿತು ವಿವರಿಸಿ. ಬರ್ಕೋತಾ ಇದ್ದೀರಲ್ವ ಮಕ್ಕಳೇ? ಹತ್ತಿ ಬಟ್ಟೆ ಕೈಗಾರಿಕೆಯ ಹಂಚಿಕೆಯನ್ನು ತಿಳಿಸಿ. ಸಕ್ಕರೆ ಕೈಗಾರಿಕೆಯನ್ನು ಸ್ಥಾಪಿಸಲು ಬೇಕಾಗುವ ಅಂಶಗಳನ್ನು ತಿಳಿಸಿ. ಬೆಂಗಳೂರಿನಲ್ಲಿ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆಗಳು ಕೇಂದ್ರೀಕೃತವಾಗಲು ಕಾರಣವನ್ನು ತಿಳಿಸಿ. ಈ ಅಂಶಗಳನ್ನು ಮರೆದಂಗೆ ಚೆನ್ನಾಗಿ ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸಿ. ಈಗ ಚಟುವಟಿಕೆಯನ್ನು ಕೊಡ್ತಾ ಇದ್ದೇನೆ, ಬರ್ಕೊಳ್ಳಿ ಮಕ್ಕಳೇ. ಕರ್ನಾಟಕದ ರೇಖಾನಕ್ಷೆಯನ್ನು ರಚಿಸಿ. ಅದರಲ್ಲಿ ಕರ್ನಾಟಕದ ಪ್ರಮುಖ ಕೈಗಾರಿಕೆಗಳ ಹಂಚಿಕೆಯನ್ನು ಗುರುತಿಸಬೇಕು ಮಕ್ಕಳೇ. 5 ಕೈಗಾರಿಕಾ ವಲಯಗಳನ್ನು ಇವಾಗ ನಾವು ತಿಳ್ಕೊಂಡ್ವಿ ಅಲ್ವಾ? ಆ ಕೈಗಾರಿಕಾ ವಲಯಗಳನ್ನು ನಾವು ಇಲ್ಲಿ ಗುರುತಿಸಬೇಕಾಗಿದೆ ಮಕ್ಕಳೇ. ನಂತರ ಯೋಜನಾ ಕಾರ್ಯ ನೋಡಿ ಮಕ್ಕಳೇ, ನಿಮ್ಮ ಸಮೀಪದಲ್ಲಿ ಅಂದರೆ ನಿಮ್ಮ ಊರಿನ ಹತ್ತಿರದಲ್ಲಿ ಯಾವುದಾದರೂ ಒಂದು ಕೈಗಾರಿಕೆಗೆ ಭೇಟಿಯನ್ನು ಕೊಟ್ಟು ಆ ಕೈಗಾರಿಕೆಯಲ್ಲಿ ಅದು ಯಾವುದೇ ಆಗಿರಲಿ, ಹತ್ತಿ ಬಟ್ಟೆ ಕೈಗಾರಿಕೆ ಆಗಲಿ, ಸಕ್ಕರೆ ಆಗಲಿ ಮತ್ತು ಸಿಮೆಂಟ್ ಕೈಗಾರಿಕೆ ಆಗಿರಲಿ, ಅಲ್ಲಿಗೆ ಹೋಗಿ ಅಲ್ಲಿಯ ಒಂದು ಮ್ಯಾನೇಜರ್ನ ಪರ್ಮಿಷನನ್ನು ತಗೊಂಡು ನೀವು ಅಲ್ಲಿ ಕಚ್ಚಾ ವಸ್ತುವನ್ನು ಏನೇನು ಬಳಸ್ತಾರೆ, ಆ ಕಚ್ಚಾ ವಸ್ತುವನ್ನು ಎಲ್ಲಿಂದ ಸಂಗ್ರಹಿಸ್ಕೊಂಡಿದ್ದಾರೆ ಮತ್ತು ಅದರಿಂದ ತಯಾರಿಸ್ತಕ್ಕಂಥ ಸಿದ್ಧ ವಸ್ತುಗಳನ್ನು ಯಾವ ರೀತಿ ಮಾಡ್ತಾರೆ, ಅದನ್ನು ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತಾರೆ ಅನ್ನೋದನ್ನು ನೀವು ತಿಳ್ಕೊಳ್ಬೇಕು ಮಕ್ಕಳೇ. ನಂತರ ಬೆಂಗಳೂರು ನಗರದಲ್ಲಿ ಕಂಡುಬರುವ ಜ್ಞಾನಾಧಾರಿತ ಕೈಗಾರಿಕಾ ಸಂಸ್ಥೆಗಳನ್ನು ಪಟ್ಟಿ ಮಾಡಿ ಮಕ್ಕಳೇ. ಯಾವ್ಯಾವ ಜ್ಞಾನಾಧಾರಿತ ಕೈಗಾರಿಕೆಗಳು ಬೆಂಗಳೂರಲ್ಲಿ ಇದ್ದಾವೆ ಅಂತ ಹೇಳ್ಬಿಟ್ಟು ನೀವು ಈ ಒಂದು ಯೋಜನಾ ಕಾರ್ಯದಲ್ಲಿ ಮಾಡಬೇಕು ಮಕ್ಕಳೇ. ಧನ್ಯವಾದಗಳು ಮಕ್ಕಳೇ. ನಾನು ಎಚ್ ಪುಟ್ಟಗಂಗಮ್ಮ, ಸಹ ಶಿಕ್ಷಕಿ, ಸರ್ಕಾರಿ ತೆಲುಗು ಪ್ರೌಢಶಾಲೆ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಧನ್ಯವಾದಗಳು. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿ